ನಮ್ಮ ಮೆಟ್ರೋ ಸಿಬ್ಬಂದಿ ನಡೆಸ್ತಾ ಇದ್ದ ಹೋರಾಟವನ್ನ ಕೈಬಿಟ್ಟಿದ್ದಾರೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಮತ್ತು ಶಾಸಕ ಎನ್ಎ ಹ್ಯಾರಿಸ್ ನಡೆಸಿದ ಸಂಧಾನ ಫಲಪ್ರದವಾಗಿದೆ. ಬಂಧಿತ ಮೆಟ್ರೋ ಸಿಬ್ಬಂದಿ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಅಂತ ಹೇಳಲಾಗಿದೆ. ನಿನ್ನೆ ರಾತ್ರಿಯಿಂದ ನಮ್ಮ ಮೆಟ್ರೋ ಸಂಚಾರ ಸ್ತಬ್ಧವಾಗಿತ್ತು. ಇದರಿಂದ ಬಹಳಷ್ಟು ಪ್ರಯಾಣಿಕರು ಒಂದಷ್ಟು ಪರದಾಟವನ್ನ ಅನುಭವಿಸಬೇಕಾಯಿತು. ಕಾರಣ ಪೊಲೀಸರು ಅಲ್ಲಿನ ಮೆಟ್ರೋ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿದ್ರು ಅನ್ನುವಂತಹ ಕಾರಣಕ್ಕೆ ಅದರ ಜೊತೆಗೆ 6 ಮಂದಿಯನ್ನ ಬಂಧನಕ್ಕೆ ಒಳಪಡಿಸಿದ್ರು. ಬಂಧಿತರನ್ನ ಬಿಡುಗಡೆ ಮಾಡಬೇಕು, ಇಲ್ಲದೆ ಹೋದಲ್ಲಿ ನಾವು ಕೆಲಸವನ್ನ ಆರಂಭ ಮಾಡಲ್ಲ ಅಂತ ಮೆಟ್ರೋ ಸಿಬ್ಬಂದಿಗಳು ಮುಷ್ಕರಕ್ಕೆ ನಿರತರಾಗಿದ್ರು. ಅದನ್ನ ಕೆಲಸ ಮಾಡದೇ ಇರೋ ಮೂಲಕ ತೋರಿಸಿದ್ರು. ಹೀಗಾಗಿ ಒಂದಷ್ಟು ಸಂಧಾನ ಕಾರ್ಯಗಳು ನಡೀತು. ಆ ಸಂಧಾನ ಫಲಪ್ರದವಾಗಿದ್ದು ಹ್ಯಾರಿಸ್ ಮತ್ತು ನಿಂಬಾಳ್ಕರ್ ಸೇರಿದಂತೆ ಈ ಒಂದು ಸಂಧಾನದಲ್ಲಿ ಮುಂದಾಗಿದ್ರು. ನಂತರ ನಿಂಬಾಳ್ಕರ್ ಈ ಕುರಿತಾಗಿ ಮಾತನಾಡಿದ್ದು, ಈ 6 ಜನ ಏನ್ ಅರೆಸ್ಟ್ ಆಗಿದ್ದಾರೆ ಅವರ ಮೇಲೆ ಏನ್ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಘಟನೆಗೆ ಕಾರಣ ಏನು, ತಪ್ಪಿತಸ್ಥರು ಯಾರು, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ, ಯಾಕಂದ್ರೆ ಇಬ್ರು ಸೇರಿ ಕೆಲಸ ಮಾಡಬೇಕಾದಂತಹ ಒಂದು ಸಂದರ್ಭದಲ್ಲಿ ಯಾರೋ ಒಬ್ರು ಕೈ ಬಿಟ್ಟರು ಕೂಡ ಅಲ್ಲಿ ಏನ್ ಬೇಕಾದ್ರೂ ನಡೆದು ಹೋಗಬಹುದು. ಇಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆಗದಂತೆ ನೋಡ್ಕೊಳ್ಬೇಕಾಗಿದೆ. ಬೈಯಪ್ಪನಹಳ್ಳಿಯಿಂದ ಪ್ರದೀಪ್ ಮತ್ತು ಮೆಜೆಸ್ಟಿಕ್ನಿಂದ ಸುನಿಲ್ ನೇರ ಸಂಪರ್ಕದಲ್ಲಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಇದೀಗಷ್ಟೇ ಆರಂಭವಾಗಿದೆಯಾ ಅಥವಾ ಇನ್ನು ಆರಂಭವಾಗಬೇಕಿದೆಯಾ ಸುನಿಲ್? ದಿವ್ಯ, ಈಗ ಆಲ್ರೆಡಿ ಆರಂಭವಾಗಿದೆ. ಏನು ಪ್ರತಿಭಟನೆಯಿಂದ ಸ್ಥಗಿತಗೊಂಡಿತ್ತು ಕಳೆದ 7 ಗಂಟೆಯಿಂದ. ಇವಾಗ ಒಂದು ಮೆಜೆಸ್ಟಿಕ್ನ ಒಂದು ನಿಲ್ದಾಣ ಪ್ರಯಾಣಿಕರಿಂದ ತುಂಬಿದೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಒಬ್ಬೊಬ್ಬರಾಗೆ ಬಂದ್ಬಿಟ್ಟು ಟಿಕೆಟ್ ತೆಗೆದುಕೊಳ್ತಾ ಇದ್ದಾರೆ. ಇದು ಪ್ರಯಾಣಿಕರ ಸಂಖ್ಯೆಯಲ್ಲಿ ಸ್ವಲ್ಪ ಕುಂಠಿತಗೊಂಡಿದೆ. ಯಾಕೆಂದ್ರೆ ಬೆಳಗ್ಗೆಯಿಂದನೂ ಕೂಡ ಪ್ರೊಟೆಸ್ಟ್ ನಡೀತಾ ಇದೆ. ಮೆಟ್ರೋ ಓಡ್ತಾ ಇಲ್ಲ ಅಂತ ಒಂದು ಸುದ್ದಿ ಕೇಳಿ ಜನ ಇನ್ನೂ ಮೆಟ್ರೋ ಕಡೆ ಬಂದಿಲ್ಲ. ಈಗ ಓಡ್ತಾ ಇರೋ ಒಂದು ಸುದ್ದಿ ಕೇಳಿ ಕೆಲವರು ಬರ್ತಾ ಇದ್ದಾರೆ, ಕೆಲವರು ಹಾಗೆ ಹೋಗ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಬರ್ತಾ ಇದ್ದಾರೆ, ಕೆಳಗಡೆ ಬಂದ್ಬಿಟ್ಟು ಟಿಕೆಟ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದೀಗ ತಾನೇ ಅನೌನ್ಸ್ಮೆಂಟ್ ಕೂಡ ನಡೀತಾ ಇದೆ. ಬೈಯಪ್ಪನಹಳ್ಳಿಯಿಂದ ಒಂದು ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 1 ಬಂದಿದೆ. ಮತ್ತೆ 9 ಹೊರಟಿರ್ತಕ್ಕಂಥ ಟ್ರೈನ್, ಎಲ್ಚನಹಳ್ಳಿಯಿಂದ ಹೊರಟಿರ್ತಕ್ಕಂಥ ಟ್ರೈನು ಎಲ್ಲದೂ ಕೂಡ ಬರ್ತಾ ಇದೆ. ಹಾಗಾಗಿ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಗಣನೀಯವಾಗಿ ಏರ್ಮುಖ ಆಗ್ತಾ ಇದೆ. ಮತ್ತೆ BMTCಯಲ್ಲೂ ಕೂಡ ಅಲ್ಲಿ ಮೆಟ್ರೋ ಸಿಬ್ಬಂದಿಗಳನ್ನ ನೇಮಿಸಿದ್ದಾರೆ. ಅಲ್ಲೂ ಕೂಡ ಮೆಟ್ರೋ ಸಂಚಾರ ಆಗಿದೆ. ಎಲ್ಲರೂ ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡಬಹುದು ಅಂತ ಹೇಳ್ಬಿಟ್ಟು ಅಲ್ಲಿಂದನೂ ಕೂಡ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ. ಹಾಗಾಗಿ ಪ್ರಯಾಣಿಕರು ಇದೀಗ ತಾನೇ ಒಂದು ಮೆಜೆಸ್ಟಿಕ್ಗೆ ಬಂದ್ಬಿಟ್ಟು ತಮ್ಮ ಪ್ರಯಾಣ ಮುಂದುವರಿಸಿದ್ದಾರೆ. ದಿವ್ಯಾ, ಸ್ಥಳಕ್ಕೆ ಯಾರಾದ್ರೂ ಅಧಿಕಾರಿಗಳು ಬಂದಿದ್ರಾ ಈ ಸಂಬಂಧವಾಗಿ? ನೀವು ಕೂಡ ಸಹಕರಿಸಬೇಕು, ಆ ಕಡೆ ಅವರು ಕೂಡ ಸಹಕರಿಸಬೇಕು ಅನ್ನುವಂಥ ರಾಜಿ ಸಂಧಾನವನ್ನೇನಾದ್ರೂ ಮಾಡಿಸಿದ್ರಾ ಅಲ್ಲಿ? ದಿವ್ಯ, ಪ್ರತಿಭಟನೆ ನಡೀತಾ ಇದ್ದಿದ್ದು ಬೈಯಪ್ಪನಹಳ್ಳಿಯಲ್ಲಿ. ಹಾಗಾಗಿ ಎಲ್ಲ ಸಿಬ್ಬಂದಿಗಳು ಬೈಯಪ್ಪನಹಳ್ಳಿಯಲ್ಲೇ ಇದ್ರು. ಹಾಗಾಗಿ ಫಸ್ಟ್ ಮೊದಲಿಗೆ ಬಂದಂತಹ ಟ್ರೈನು ಎಲ್ಲಾ ಕಡೆನೂ ಕೂಡ ಆಯಾ ಸಿಬ್ಬಂದಿಗಳು ಏನು ಅಲ್ಲಿ ಹೋಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಅವ್ರನ್ನ ಕರೆದುಕೊಂಡು ಬಂದು ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಬಿಟ್ಟು ಹೋಯ್ತು. ತದನಂತರ ಒಂದು ಪ್ರಯಾಣಿಕರಿಗೆ ಕರೆದುಕೊಂಡು ಬರ್ಲಿಕ್ಕೆ ಟ್ರೈನ್ ಬಂತು. ಹಾಗಾಗಿ ಎಲ್ಲ ಅಧಿಕಾರಿಗಳು ಕೂಡ ಬೈಯಪ್ಪನಹಳ್ಳಿಯಲ್ಲಿ ಹೋಗಿ ಅಲ್ಲಿ ಒಂದು ಏನು ಸಿಬ್ಬಂದಿಗಳ ಜೊತೆ ಮನವೊಲಿಸಿದ್ದಾರೆ. ಇನ್ಮುಂದೆ ಈಗಾಗದಂತೆ, ಯಾಕಂದ್ರೆ ಪ್ರತಿಯೊಬ್ರು ಕೂಡ ಸೌಹಾರ್ದತೆಯಿಂದ ನಡೆದುಕೊಳ್ಬೇಕಾಗತ್ತೆ. ಪ್ರತಿನಿತ್ಯನೂ ಕೂಡ ಒಬ್ರು ಮುಖ ಒಬ್ರು ನೋಡ್ಬೇಕಾಗತ್ತೆ. ಈಗ ನಿಮ್ಮ ಒಂದು ಪ್ರತಿಭಟನೆಯಿಂದ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಒಂದು ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಭಟನೆ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆನೂ ಕೂಡ ಮನವಿ ಮಾಡ್ತು. ಮತ್ತೆ BMRCL ಅಧಿಕಾರಿಗಳು ಕೂಡ ಒಂದು ಮನವಿಯನ್ನು ಮಾಡಿದ್ರು. ಅಂದ್ರೆ ಏನು ಅರೆಸ್ಟ್ ಆಗಿದ್ದಾರೆ ಆ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ನೋಡ್ಕೊಳ್ತೀವಿ ಅನ್ನೋ ಒಂದು ಭರವಸೆ ಹಿನ್ನೆಲೆಯಲ್ಲಿ ಒಂದು ಪ್ರತಿಭಟನೆ ವಾಪಸ್ ತೆಗೆದುಕೊಂಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ. ಮೆಜೆಸ್ಟಿಕ್ನಲ್ಲೂ ಆರಂಭವಾಗಿದೆ ನಮ್ಮ ಮೆಟ್ರೋ, ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ, ಹೋಗಬಹುದು ಅನ್ನುವಂಥದ್ದು ಈ ಮೂಲಕ ಸೂಚನೆ ಸಿಕ್ಕಿದೆ. ಇನ್ನು ಡೈರೆಕ್ಟ್ ಆಗಿ ನಾವು ಬೈಯಪ್ಪನಹಳ್ಳಿಗೆ ಹೋಗೋಣ. ಅಲ್ಲಿ ನಮ್ಮ ಪ್ರತಿನಿಧಿ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರದೀಪ್, ಈಗ ಬೈಯಪ್ಪನಹಳ್ಳಿಯಲ್ಲಿ ಒಂದು ರೀತಿ ಪ್ರಯಾಣಿಕರಿಗೆ ಸಂತೋಷ ಇದೆ, ಒಂದಷ್ಟು ಗೊಂದಲಗಳಿತ್ತು, ಅವೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಸಿಬ್ಬಂದಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳ ಮಧ್ಯೆ ಇದ್ದಂತಹ ಒಂದು ಅಸಮಾಧಾನಗಳು ಕೂಡ ಇಲ್ಲಿ ತಿಳಿಯಾಗಿದೆಯಾ ಅಥವಾ ಮೇಲ್ನೋಟಕ್ಕೆ ತಿಳಿಯಾದಂತೆ ಕಂಡು ಬರ್ತಾ ಇದೆಯಾ? ಎಸ್ ದಿವ್ಯಾ, ನಿನ್ನೆ ಪೊಲೀಸ್ ಹಾಗೂ ಮೆಟ್ರೋ ಸಿಬ್ಬಂದಿಗಳ ನಡುವೆ ಗಲಾಟೆ ಆಗಿತ್ತು. ಹಾಗೆ ಮೆಟ್ರೋ ಸಿಬ್ಬಂದಿಗಳ ಮೇಲೆ ಪೊಲೀಸರು ಕೂಡ ಹಲ್ಲೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಮೆಟ್ರೋ ಸಿಬ್ಬಂದಿಗಳು ಅಹೋರಾತ್ರಿ ಧರಣಿಯನ್ನು ಪ್ರಾರಂಭ ಮಾಡಿದ್ದು. ನಿನ್ನೆ ರಾತ್ರಿಯಿಂದಲೇ ಮೆಟ್ರೋ ಸಂಚಾರವನ್ನು ಸ್ಥಗಿತ ಮಾಡಿದ್ರು. ಸತತ 6 ಗಂಟೆಯಿಂದ ಮೆಟ್ರೋ ಸಂಚಾರ ಸ್ತಬ್ಧವಾಯಿತು. ಈಗಾಗಲೇ ಸಾಕಷ್ಟು ಜನರು ಕೂಡ ಮೆಟ್ರೋವನ್ನೇ ನಂಬಿಕೊಂಡವರು ಹಾಗೂ ಪ್ರಯಾಣ ಮಾಡುವವರು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ರು. ಬೆಳಗ್ಗೆಯಿಂದಲೇ ಪ್ರಯಾಣಿಕರು, ಸಾರ್ವಜನಿಕರ ಪರದಾಟ ಸಾಕಷ್ಟು ಇತ್ತು. ಇವಾಗ ಶಾಸಕ ಹ್ಯಾರಿಸ್ ಮತ್ತೆ ಹೇಮಂತ್ ನಿಂಬಾಳ್ಕರ್ ಅವರು ನೇತೃತ್ವದಲ್ಲಿ ಮೆಟ್ರೋ ಸಿಬ್ಬಂದಿಗಳು ಹಾಗೂ BMRCL MD
ಎಂಡಿ ಪ್ರದೀಪ್ ಸಿಂಗ್ ಖರೋಲಾ ಜೊತೆಗೆ ಏನು ಮಾತುಕತೆಯನ್ನು ನಡೆಸಿದ್ರು. ಮಾತುಕತೆಯ ನಂತರ ಈಗಾಗಲೇ ಸಂಧಾನ ಸಫಲವಾಗಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈಗ ಮೆಟ್ರೋ ಸಿಬ್ಬಂದಿಗಳು ತಮ್ಮ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಂಡು ಇನ್ ಮುಂದೆ ಈ ರೀತಿ ಆಗದೆ ಇರೋ ಘಟನೆಗಳು ಮರುಕಳಿಸದಂತೆ ಈಗಾಗಲೇ ನೋಡಿಕೊಳ್ಳುವಲ್ಲಿ ಈಗಾಗಲೇ ತಿಳಿಯಾಗಿದೆ. ಹಾಗೆ ಮತ್ತೆ ಇನ್ನೂ ಕೂಡ ಈಗಾಗಲೇ ಏನು ಮೆಟ್ರೋ ಸಂಚಾರ ಪ್ರಾರಂಭವಾಗಿರುವಂತದ್ದು ದಿವ್ಯಾ ಬೈಯಪ್ಪನಹಳ್ಳಿಯಲ್ಲಿ ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ ಈಗಾಗಲೇ ಮೆಟ್ರೋ ಟ್ರೈನ್ ಕೂಡ ಪ್ರಾರಂಭವಾಗಿರುವುದು. ಬೈಯಪ್ಪನಹಳ್ಳಿ ಟು ಮೈಸೂರು ರಸ್ತೆಗೆ ಈಗಾಗಲೇ ಸಂಚಾರ ಪ್ರಾರಂಭವಾಗಿರುವಂತದ್ದು. ಸಾಕಷ್ಟು ಪ್ರಯಾಣಿಕರು ಈಗಾಗಲೇ ನೀವು ಟಿಕೆಟ್ ತಗೊಳ್ತಿರೋದು ನೋಡ್ಬೋದು. ಆಗಲೇ ಬೆಳಗ್ಗೆಯಿಂದಲೇ ಸಾಕಷ್ಟು ಪ್ರಯಾಣಿಕರು ಮೆಟ್ರೋ ಸಂಚಾರಕ್ಕಾಗಿ ಪರದಾಟವನ್ನು ಅನುಭವಿಸಿದ್ರು. ಆಗಲೇ ಇಲ್ಲೇ ಮೆಟ್ರೋ ಸ್ಟೇಷನ್ ಅಲ್ಲಿ ಕಾದು ಕುಳಿತಿದ್ರು, ತಮ್ಮ ಒಳದಾಟವನ್ನು ತೋಡ್ಕೊಳ್ತಿದ್ರು. ಆದ್ರೆ ಈಗ ಎಲ್ಲ ತಿಳಿಯಾಗಿದೆ ವಾತಾವರಣ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಪ್ರಯಾಣಿಕರು ಮೆಟ್ರೋ ಸ್ಟೇಷನ್ಗೆ ಆಗಮಿಸುತ್ತಿರುವಂತದ್ದು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು. ದಿವ್ಯಾ, ಈಗಾಗಲೇ ಮೆಟ್ರೋ ಪ್ರಾರಂಭವಾಗಿ ಹಲವು ಪ್ರಯಾಣಿಕರು ಈಗಾಗಲೇ ಮೆಟ್ರೋ ಸಂಚಾರವನ್ನು ಪ್ರಾರಂಭ ಮಾಡಿದ್ದಾರೆ. ದಿವ್ಯಾ, ಮೆಟ್ರೋ ಸಿಬ್ಬಂದಿಗಳಿಗೆ ಇದ್ದಂತಹ ಒಂದು ಅಳಲು ಅಥವಾ ಒಂದು ಪ್ರಶ್ನೆ ಅಂತ ಅಂದ್ರೆ ಪೊಲೀಸ್ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಕಾರ್ಯನಿರ್ವಹಿಸ್ತಾ ಇಲ್ಲ ಮತ್ತು ಬೆಳಗಿನ ಜಾವದಲ್ಲಿ ಯಾವುದೇ ಚೆಕಿಂಗ್ ಆಗ್ತಾ ಇಲ್ಲ ಅಂತ ಈಗ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ನ ಕೊಡ್ಲಾಗಿದ್ಯಾ ನಿಂಬಾಳ್ಕರ್ ಅವರು? ಎಸ್ ದಿವ್ಯಾ, ಈಗಾಗಲೇ ಏನು ನಿಂಬಾಳ್ಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗೇನು ಮೆಟ್ರೋ ಸಿಬ್ಬಂದಿಗಳು ಹಾಗೂ ಮತ್ತು ಪೊಲೀಸರ ನಡುವೆ ಏನು ಭಿನ್ನಾಭಿಪ್ರಾಯವಿತ್ತು, ಇದನ್ನು ನಾವು ಮುಂದಿನ ವಾರ ಏನು ಮೆಟ್ರೋ ಸಿಬ್ಬಂದಿಗಳ ಜೊತೆ ಹಾಗೆ ಏನು ಪೊಲೀಸ್ ಅಧಿಕಾರಿಗಳ ಜೊತೆ ಹಾಗೆ ಮಾತುಕತೆ ನಡೆಸ್ತೀವಿ. ಮೆಟ್ರೋ ಸಿಬ್ಬಂದಿಗಳ ಜೊತೆ ಏನು ಈಗ ಸಮಸ್ಯೆ ಇದೆ ಅದನ್ನು ಕುಂದುಕೊರತೆಯನ್ನು ಮುಂದಿನ ವಾರ ಒಂದು ಮೀಟಿಂಗ್ ಅನ್ನು ಏನು ನಡೆಸಿ ಈ ಮೀಟಿಂಗ್ ನಲ್ಲಿ ಯಾವ್ಯಾವುದು ಕುಂದುಕೊರತೆಗಳಿವೆ ಹಾಗೂ ಪೊಲೀಸರು ಹಾಗೂ ಮತ್ತು ಮೆಟ್ರೋ ಸಿಬ್ಬಂದಿಗಳ ನಡುವೆ ಯಾವ ರೀತಿ ಏನು ಅನ್ಯೋನ್ಯತೆಯನ್ನು ಕಡಿಮೆ ಆಗ್ತದೆ ಇದನ್ನು ನಾವು ಇನ್ಫಾರ್ಮೇಶನ್ಗೆ